ರಾಜ್ಯ ಮತ್ತು ದೇಶಕ್ಕೆ ಮಾರಕವಾದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ನಾಳೆ ಅಂದರೆ ಏಪ್ರಿಲ್ 16ರಂದು ಸೈಕಲ್ ಹಾಗೂ ಮೋಟಾರ್ ವಾಹನಗಳ ಜಾಥಾವನ್ನು ರಾಷ್ಟ್ರಭಕ್ತರ ಬಳಗ ಹಾಗೂ ಪರಿಸರಕ್ಕೆ ನಾವು ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಹಾಗೂ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಈ ಯೋಜನೆ ವಿರುದ್ಧ ಈಗಾಗಲೇ ಹಲವು ಹೋರಾಟಗಳನ್ನು ನಡೆಸಲಾಗಿದ್ದು, ಮುಂದುವರೆದ ಭಾಗಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ಈ ಯೋಜನೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ವಾಹನ ಜಾಥಾವನ್ನು ಏರ್ಪಡಿಸಲಾಗಿದೆ ಎಂದರು. ಈ ಜಾಥಾಕ್ಕೆ ಶಿವಮೊಗ್ಗ ನಗರದ ಅಣ್ಣಾ ಹಜಾರೆ ಹೋರಾಟ ಸಮಿತಿ, ಸೈಕಲ್ ಕ್ಲಬ್, ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ, ತರುಣೋದಯ ಘಟಕ, ಕರ್ನಾಟಕ ರಕ್ಷಣಾ ವೇದಿಕೆ, ಸಿಂಹಸೇನೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಭಾಗವಹಿಸುತ್ತಿದ್ದು, ನಾಳೆ ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಎ ಶಿವರಾಮಕೃಷ್ಣ, ಡಾಕ್ಟರ್ ಬಿ ನಾರಾಯಣ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೆಎಸ್ ಈಶ್ವರಪ್ಪ ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, ಎಸ್ಪಿಎಂ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818461323, ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ.
bringing excellence to student. Admission open 2026-27, nursery to 10th standard. Innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಪಂಪ್ ಸ್ಟೋರೇಜ್ ಯೋಜನೆ ಏನಿದೆ, ರಾಜ್ಯ ಸರ್ಕಾರ ಬಹಳ ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ಈ ಯೋಜನೆ ಕೈ ಬಿಡೋ ತನಕನೂ ಕೂಡ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಈ ಕೈ ಬಿಡೋ ತನಕನೂ ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ನಾಳೆ 16ನೇ ತಾರೀಕು ಸುಮಾರೊಂದು 400ಕ್ಕೂ ಹೆಚ್ಚಿಗೆ ಮೋಟರ್ ಸೈಕಲು, ಒಂದು 200ಕ್ಕೂ ಹೆಚ್ಚಿಗೆ ಕಾರ್ಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಸೈಕಲ್ಗಳು, ಇದರ ಜಾಥಾ ಶಿವಮೊಗ್ಗ ನಗರದಲ್ಲಿ ಮಾಡ್ತಾ ಇದ್ದೀವಿ. ಮೋಟರ್ ಸೈಕಲ್ ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಈಗಾಗಲೇ ಬೆಂಬಲ ಕೊಡ್ತಾ ಇರೋದು ತುಂಬಾ ಸಂತೋಷ. ಈ ರಾಷ್ಟ್ರಭಕ್ತ ಬಳಗದ ಜೊತೆಗೆ ಪರಿಸರಕ್ಕಾಗಿ ನಾವು ಸಂಘಟನೆ, ಅಣ್ಣಾ ಹಜಾರೆ ಹೋರಾಟ ಸಮಿತಿ ಶಿವಮೊಗ್ಗ, ಶಿವಮೊಗ್ಗ ಸೈಕಲ್ ಕ್ಲಬ್, ಸಾಹಸ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಶಿವಮೊಗ್ಗ, ಮಲೆನಾಡು ಇತಿಹಾಸ ಸಂಶೋಧನೆ ಮತ್ತು ಅಧ್ಯಯನ ವೇದಿಕೆ ಶಿವಮೊಗ್ಗ, YHI ತರುಣೋದಯ ಘಟಕ ಶಿವಮೊಗ್ಗ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಶಿವಮೊಗ್ಗ, ಈ ಎಲ್ಲ ಸಂಸ್ಥೆಗಳು ಕೂಡ ಈ ಸೈಕಲ್ಲು ಮತ್ತು ಮೋಟರ್ ಸೈಕಲ್ ರ್ಯಾಲಿ, ಕಾರ್ ರ್ಯಾಲಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ಜಾಥಾವನ್ನ ಶಿವಮೊಗ್ಗ ನಗರದ 2 ಖ್ಯಾತ ವೈದ್ಯರುಗಳು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶಿವರಾಮ್ ಕೃಷ್ಣ ಮತ್ತು ಡಾಕ್ಟರ್ ಪಿ ನಾರಾಯಣ್ ಬೆಳಿಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಅವರಿಬ್ಬರು ಬಂದು ಉದ್ಘಾಟನೆ ಮಾಡ್ತಾರೆ. ಶಿವಮೊಗ್ಗ ನಗರದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಈ ಜಾಥಾ ಹಾದು ಹೋಗುತ್ತೆ. ಇದರ ಪೂರ್ಣ ವಿವರವನ್ನು ಕೂಡ ನಿಮಗೆ ನಮ್ಮ ಮ್ಯಾಪ್ ಮುಖಾಂತರನೇ ಕೊಟ್ಟಿದ್ದೇವೆ. ಜಾಥಾ ಹಾದು ಹೋಗಿರುವ ರಸ್ತೆಗಳ ಮಾಹಿತಿಯಲ್ಲ. ಬಹಳ ನೊಂದು ಹೇಳ್ತೇನೆ, KPCL ಮಂತ್ರಿಗಳು ಈ KPCL ಸಂಸ್ಥೆಯನ್ನ ಸಂಪೂರ್ಣ ದುರುಪಯೋಗ ಮಾಡಿಕೊಂಡು 10,000ಕ್ಕೂ ಹೆಚ್ಚಿಗೆ ಕೋಟಿ ಲೂಟಿ ಮಾಡಕ್ಕೆ ಹೊರಟಿದ್ದಾರೆ. KPCL ಅವರು ಉತ್ತರ ಕೊಡ್ತಾರೆ ನಮ್ಮ ಪ್ರಶ್ನೆಗೆ. ಈ ಯೋಜನೆಯಲ್ಲಿರುವ ತಾಂತ್ರಿಕ ಕಾನೂನಾತ್ಮಕ ಲೋಪದೋಷಗಳ ಬಗ್ಗೆ ಅವರು ಚಕಾರನೇ ಎತ್ತಿಲ್ಲ, ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆಯ ಪೊಳ್ಳು ನೆಪ ಒಡ್ಡಿ ಯೋಜನೆ DPR ಕೊಡಲು ಕೂಡ ಸಾಧ್ಯ ಇಲ್ಲ ಅನ್ನಂತ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಈ ವಿಷಯ ಇದೆ, ಹೈಕೋರ್ಟ್ ಚೀಮಾರಿ ಕೂಡ ಹಾಕಿದೆ. ಹೈಕೋರ್ಟ್ನಿಂದ ಈ ಯೋಜನೆ ದಾಖಲಾಗಿರೋದ್ರಿಂದ ಈ ಯೋಜನೆ ವಿರುದ್ಧ ಮಧ್ಯಂತರ ತಡೆಯಾಜ್ಞೆ ಜಾರಿ ಇದ್ದು ಈ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಕಾಮಗಾರಿ ಕೈಗೊಳ್ಳದಂತೆ ಮಾನ್ಯ ಹೈಕೋರ್ಟ್
ಇವಾಗಲೇ ಚೀಮಾರಿಯಾಕೆ ಆದೇಶ ಕೊಟ್ಟಿದೆ. ಹೀಗಿದ್ರೂ ಕೂಡ KPCL ಅವರು ತಮ್ಮ ಹಳೆ ಚಾಲನೆ ಮುಂದುವರಿಸಿ ಈ ಯೋಜನೆ ವಿರುದ್ಧ ಸಾಕಷ್ಟು ವಿರೋಧ ಮತ್ತು ಪ್ರತಿಭಟನೆ ನಡೆದಿದ್ರೂ ಕೂಡ ಹಲವಾರು ಸಂಘ ಸಂಸ್ಥೆಗಳು, ಮಠಾಧೀಶರು, ಪರಿಸರ ಹೋರಾಟಗಾರರು, ನಿವೃತ್ತ ನ್ಯಾಯಾಧೀಶರು, ವಿಷಯ ತಜ್ಞರು ಈ ಯೋಜನೆಯಲ್ಲಿನ ಲೋಪದೋಷಗಳನ್ನು KPCLಗೆ ಮನವರಿಕೆ ಮಾಡಿಕೊಟ್ಟಿದ್ರೂ ಸಹ KPCLನವರು ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಗಳಿಗೆ ಮಾರಕವಾಗಿರುವ ಯಾವುದೇ ಆರ್ಥಿಕ ಲಾಭವನ್ನು ತರದ ಯೋಜನೆಯನ್ನ ಜಾರಿಗೆ ತರಕೊಟ್ಟಿರೋದು ಇದು ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡೋ ತನಕನೂ ಕೂಡ ನಾವೆಲ್ಲ ಸಂಸ್ಥೆಯವರು ತೀರ್ಮಾನ ಮಾಡಿದ್ದೀವಿ. ಎಲ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊನ್ನೆ ನಾವು ಹಗಲು ರಾತ್ರಿ ಧರಣಿ ಮಾಡೋಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಅನೇಕ ಹಿರಿಯರು ಕೂಡ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಆ ದಿಕ್ಕಿನಲ್ಲಿ ನಾವು ನಮ್ಮ ಇಬ್ಬರು ಪ್ರಮುಖರನ್ನ ಡಾಕ್ಟರ್ P. ನಾರಾಯಣ್ ಮತ್ತು ಡಾಕ್ಟರ್ ಶಿವರಾಮಕೃಷ್ಣ ಅವ್ರು ಭೇಟಿ ಮಾಡಿದಾಗ ಅವರು ಕೂಡ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ, ಇದನ್ನು ಬಂದು ನಾವೇ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿರೋದು ತುಂಬ ಸಂತೋಷ. ನಾನು ಅದಕ್ಕೋಸ್ಕರ ಶಿವಮೊಗ್ಗ ನಗರದ ಎಲ್ಲ ಜನರಿಗೂ ಪ್ರಾರ್ಥನೆ ಮಾಡ್ತೇನೆ. ಅವರು ವಿದ್ಯಾವಂತರು ಅವಿದ್ಯಾವಂತರು ಪ್ರಶ್ನೆ ಅಲ್ಲ, ಇದು ರಾಜ್ಯದ ಮತ್ತು ದೇಶದ ಒಂದು ಮಾರಕವಾದ ಯೋಜನೆ. ಪರಿಸರಕ್ಕೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೆ ಎಲ್ಲದಕ್ಕೂ ಕೂಡ ನಷ್ಟ ಆಗ್ತಾ ಇರೋಂಥ ಒಂದು ಈ ಯೋಜನೆ ಆಗಿರೋದ್ರಿಂದ, ಕೆಟ್ಟ ಯೋಜನೆ ಆಗಿರೋದ್ರಿಂದ ಎಲ್ಲರೂ ಬರಬೇಕು. ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ನಮ್ಮ ಬೆಂತಟ್ಟಿದ್ದಾರೆ. ಅಷ್ಟೇ ಸಾಕಾಗಲ್ಲ, ನೀವು ಬರಬೇಕು, ನೀವು ಭಾಗವಹಿಸಬೇಕು ಅಂತ ಅವರೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ. ಶಿವಮೊಗ್ಗ ನಗರದ ಅನೇಕ ವ್ಯಕ್ತಿಗಳು ಕೂಡ ನಾವು ಹಗಲು ರಾತ್ರಿ ಧರಣಿ ಮಾಡೋಂಥ ಸಂದರ್ಭದಲ್ಲಿ, ಅಹೋರಾತ್ರಿ ಧರಣಿ ಮಾಡೋಂಥ ಸಂದರ್ಭ ಬಂದು ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಹೋರಾಟವನ್ನು ನೋಡ್ತಾ ಇದ್ದೇವೆ. ಇದನ್ನ ಕೋರ್ಟು ಇದನ್ನು ಗಮನಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಜೂನ್ 10ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಕೋರ್ಟ್. ಮುಂದಿನ ಪೂರ್ಣ ವಿವರ ಕೊಡಬೇಕು ಅಂತ KPCLನವರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಜೂನ್ 10ನೇ ತಾರೀಕು ನಮ್ಮೆಲ್ಲ ಹೋರಾಟವನ್ನು ಕೂಡ ಕೋರ್ಟ್ ಕೂಡ ಗಮನಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಜಾರಿ ತರದೇ ಇರೋ ರೀತಿಯಲ್ಲಿ ಆ ಕೋರ್ಟು ಕೂಡ ನಮಗೆ ಸಹಕಾರ ಕೊಡುತ್ತೆ ಅನ್ನೋ ವಿಶ್ವಾಸ ಕೂಡ ನಮ್ಮೆಲ್ಲರಿಗೂ ಇದೆ. ಅದಕ್ಕೋಸ್ಕರ ಈ ಒಂದು ಸಮಾಜವನ್ನ ಹಾಳು ಮಾಡಿಕೊಟ್ರಂಥ ಯೋಜನೆಗೆ ಯಾವ ಕಾರಣಕ್ಕೂ ಕೂಡ ಯಾರೂ ಬೆಂಬಲ ಕೊಡದೇನೆ ಈ ನಾಶಕ್ಕೆ ಏನೋ ಪ್ರಯತ್ನ ನಡೆಸ್ತಿದ್ದಾರೆ. ಇದಕ್ಕೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ಅವರೆಲ್ಲರೂ ಬರಬೇಕು, ಕಾರ್ಯಕ್ರಮವನ್ನು ಭಾಗವಹಿಸಬೇಕು. ಅವ್ರ ಕಾರ್ ಇದ್ರೆ ಕಾರ್ ತೊಗೊಂಬರ್ಲಿ, ಮೋಟರ್ ಸೈಕಲ್ ಇದ್ರೆ ಮೋಟರ್ ಸೈಕಲ್ ತೊಗೊಂಬರ್ಲಿ, ಸೈಕಲ್ ಇದ್ರೆ ಸೈಕಲ್ ತೊಗೊಂಬರ್ಲಿ. ಕೊನೆಗೆ ನಾವು ಮಹಾವೀರ ವೃತ್ತದಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀವಿ. ಇದ್ಯಾವುದ್ರಲ್ಲೂ ಭಾಗವಹಿಸಕ್ಕಾಗಲಿಲ್ಲ ಅಂದರೆ ಕೊನೆ ಸಭೆಗಾರರು ಬರಲಿ. ನಾನು ಅದಕ್ಕೋಸ್ಕರ ಈ ಹೋರಾಟ ನಾವು ಯಾತಕ್ಕೆ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂತಂದ್ರೆ, ಯಾರೋ ಲೂಟಿ ಮಾಡೋದಕ್ಕೋಸ್ಕರ ಒಬ್ಬ ಮಂತ್ರಿ ಆಸೆಯಿಂದ ಇಷ್ಟು ಯೋಜನೆ ತಂದು ಅದ್ರ ಮುಖಾಂತರ ಇಡೀ ಪರಿಸರ ನಾಶ ಆದ್ರೂ ಪರವಾಗಿಲ್ಲ, ಕಾಡು ನಾಶ ಆದ್ರೂ ಪರವಾಗಿಲ್ಲ, ಪ್ರಾಣಿ ಪಕ್ಷಿಗಳು ನಾಶ ಆದ್ರೂ ಪರವಾಗಿಲ್ಲ, ನಾನು ಲೂಟಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾರಲ್ಲ, ಇದು ಕೋರ್ಟ್ ಕೂಡ ಗಮನಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈ ದಿಕ್ಕಿನಲ್ಲಿ ಹೋರಾಟ ಇದೆ. ಎಲ್ಲ ಪ್ರಜ್ಞಾವಂತರು ಕೂಡ ಈ ಒಂದು ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.